ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕೆರೆಗೆ ಸುಮಾರು 3,000 MCFT ನೀರನ್ನು ತರೋಂಥ ಒಂದು ಪ್ರಯತ್ನ ಏನು ನಾವು ಕುಣಿಗಲ್ಲಿನ ಲಿಂಕ್ ಕೆನಲ್ ಮಾಡ್ತಾ ಇದ್ದೇವೆ ಅದನ್ನು ಮಾಡಿ ತೀರಿಸ್ತೇನೆ ಅಂತ ಹೇಳೋ ಮಾತನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಿರೋಧ ಮಾಡ್ತಾ ಇರೋರು ಸಾಕಷ್ಟು ಆರೋಪಗಳನ್ನು ಕೇಳ್ತಾ ಬಂದಿದ್ದೇನೆ. ಸಾಮಾಜಿಕ ತಾಣದಲ್ಲಿ ಅವಹೇಳನಕಾರಿಗಳ ಮಾತು ಬೆಂದು ನೊಂದೋಗಿದ್ದೀನಿ. ನಾನೊಬ್ಬ ವೈದ್ಯನಾಗಿದ್ಕೊಂಡು ರೈತರ ಒಂದು ಕೆಲಸವನ್ನು ಮಾಡೋಂಥ ಸಂದರ್ಭದಲ್ಲೂ ಸಹ ವಿರೋಧ ಪಕ್ಷದವರ ಈಳಿತನ ಆರ್ಭಟವನ್ನು ನೋಡಿದ್ರೆ ಅವ್ರ ಕಾಲದಲ್ಲಿ ಯಾವುದನ್ನು ಮಾಡ್ದಲ್ಲೇ ಮಾಡೋರ್ಗೂ ಆರೋಪಗಳನ್ನು ಸೃಷ್ಟಿ ಮಾಡ್ಕೊಂಡು ಒಂದು ರೀತಿಯ ಬಾಳ್ವಿಕೆ ಮಾಡ್ತಿರೋದು ಭಾಳಷ್ಟು ವಿಷಾದನೀಯ. ಆದರೂ ಸಹ ಇವತ್ತು ಪ್ರತಿ ಹಂತದಲ್ಲೂ ನನ್ನ ತಾಲೂಕಿನ ರೈತರ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೇನೆ. ಗುಬ್ಬಿಯ JDS ಲೀಡರ್ಸ್ಗಳು ಮತ್ತು ತುರುವೇಕೆರೆ JDS ನಾಯಕರುಗಳೆಲ್ಲ ಸೇರಿ ಯಾವ ರೀತಿ ಕಡಿವಾಣ ಹಾಕಬೇಕು, ಅಡಚಣೆ ಮಾಡಬೇಕು ಅನ್ನೋ ಎಲ್ಲ ತಂತ್ರಗಾರಿಕೆಗಳನ್ನು ಉಪಯೋಗಿಸ್ಕೊಂಡು ಮೊನ್ನೆ ರೈತರದ ವಿಚಾರಗಳಲ್ಲಿ ಬಂದು ಅಕ್ವಿಷನು ಪ್ರಾಪರ್ ಆಗಿಲ್ಲ ಅನ್ನೋ ಒಂದು ಆಕ್ಷೇಪಣೆ ಎತ್ತಿದ ತಕ್ಷಣವೇ ಸುಮಾರು 2 ತಿಂಗಳಿಂದ ನಮ್ಮ ಅಭಿಯಂತರರು ಮತ್ತು SLOಗಳು ಅಧಿಕಾರಿಗಳು ಎಲ್ಲ ಸೇರಿ ಇವಾಗ 19/1 ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಾಂಪನ್ಸೇಷನ್ ಕೊಟ್ಟು ಮುಂದಿನ 1 ತಿಂಗಳಲ್ಲಿ ನಾವು ಕಾಮಗಾರಿನ ಮತ್ತೊಮ್ಮೆ ಶುರು ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ಇಚ್ಛೆ.